Hello guys, namaskara, welcome back to my YouTube channel Anu Creation. So yes, ಇವತ್ತಿನ vlog is all about, let me grab my bag first. So yes, ಇವತ್ತಿನ video is all about what's in my bag, mommy edition. So ನನಗಂತೂ ಬಿಫೋರ್ ಬೇಬಿ ಬ್ಯಾಗ್ಸ್ನ ಕ್ಯಾರಿ ಮಾಡಿ ಅಷ್ಟು ಹೆವಿ ಗೇಜ್ ಬ್ಯಾಗ್ಸ್ ಅಂತೆಲ್ಲ ವೆಯ್ಟ್ ತಗೊಳೋದು ಅದನ್ನೆಲ್ಲ ಕ್ಯಾರಿ ಮಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ ನನಗೆ. ಬ್ಯಾಗ್ಸ್ ಎಲ್ಲೋದ್ರೂ ನಾನು ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾ ಇರಲಿಲ್ಲ. ಸೊ ಆ್ಯಸ್ ಅ ಮಾಮ್ ಇವಾಗ ಸ್ವಲ್ಪ ಥಿಂಗ್ಸು ಜಾಸ್ತಿ ಆಗಿರುತ್ತೆ, ಸೊ ಎಕ್ಸ್ಟ್ರಾ ಆಗಿರುತ್ತೆ. ಸೊ ಯಾವ್ಯಾವ ಥಿಂಗ್ಸ್ನ ನಾನು ಕ್ಯಾರಿ ಮಾಡ್ತೀನಿ ಏನೇನು ಅಂತೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡೋಣ. ನಿಮಗೂ ಏನಾದರೂ ಜಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಥಿಂಕಿಂಗ್ ಏನು ಮಾಡಬೇಕು ನೆಕ್ಸ್ಟ್ ವಿಡಿಯೋ ಏನು ಅಂತ ಥಿಂಕ್ ಮಾಡ್ತಾ ಇದ್ದಾಗ, ಜಸ್ಟ್ ವಾಕ್ ಮಾಡ್ತಾ ಇದ್ದಾಗ ನನ್ನ ಬ್ಯಾಗ್ ಕಾಣಿಸ್ತು. ಸೊ ವೈ ನಾಟ್ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಮ್ ಎಡಿಷನ್ ಯಾಕೆ ಮಾಡಬಾರ್ದು ಅಂತೇಳಿ ಸೊ ಐ ಜಸ್ಟ್ ರ್ಯಾಂಡಮ್ ಆಗಿ ಏನೇನಿರುತ್ತೆ ಏನೇನು ಇಟ್ಕೊಳ್ತೀನಿ, ಔಟ್ಸೈಡ್ ಎಲ್ಲಾದರೂ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡಬೇಕು ಆ್ಯಸ್ ಅ ಮಾಮ್ ಅಂತ ಹೇಳಿ ನಾನೇನೇನು ಕ್ಯಾರಿ ಮಾಡ್ತೀನಿ ಅಂತ ಹೇಳಿ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಎಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಸ್ ಫಸ್ಟು ಈ ಬ್ಯಾಗ್ನ ನಾನು ಆರ್ಡರ್ ಮಾಡಿದ್ದು ಬಂದು ಫ್ಲಿಪ್ಕಾರ್ಟಲ್ಲಿ. ನನಗೆ ಅಷ್ಟೊಂದು ನನಗೆ ಬ್ಯಾಗ್ಸ್ ಕ್ರೇಜ್ ಆಗಲಿ ಅದೆಲ್ಲ ಸಿಕ್ಕಾಪಟ್ಟೆ ಬ್ಯಾಗ್ಸ್ ಕ್ರೇಜ್ ಅಂತೆಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಏನೂ ಇಲ್ಲ. ಸೊ ಏನೋ ಒಂದು ತೊಗೊತೀನಿ. ಸೊ ಬ್ಯಾಗ್ಸ್ ಕ್ರೇಜ್ ಅಂತೂ ನನಗೆ ಇಲ್ಲ. ಸೊ ಆ್ಯಕ್ಚುಲಿ ಆಫೀಸ್ಗೆ ಹೋಗ್ತಾ ಇದ್ದಾಗ ಅಷ್ಟು ಬ್ಯಾಗ್ಸ್ನ ಪರ್ಚೇಸ್ ಮಾಡಿಟ್ಟಿದೆ. ಸೊ ಅದು ಬಂದು ಡಿಫ್ರೆಂಟ್ ಟೈಪ್ಸ್, ಜಸ್ಟ್ ಸ್ಲಿಂಗ್ ಬ್ಯಾಗ್ ಥರ ನಾನು ಪರ್ಚೇಸ್ ಮಾಡಿದ್ದು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಬ್ಯಾಗ್ ಇದ್ದೇನೆ ಅಂತಾರ ನನಗಂತೂ ಗೊತ್ತಿಲ್ಲ. ಸೊ ಈ ಥರ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮ್. ಸೊ ಈ ಬ್ಯಾಗ್ ಕ್ವಾಲಿಟಿ ಅಷ್ಟೇ ಸಿಕ್ಕಾಪಡೆ ಅಮೇಝಿಂಗ್ ಆಗಿದೆ. ಸೊ ಅರೌಂಡ್ 800 ಪೇ ಮಾಡಿದೆ ಅನಿಸುತ್ತೆ ಈ ಬ್ಯಾಗ್ಗೆ ನಾನು. ಸೊ ಈವನ್ ಒಳಗಡೆ ಪ್ರಾಡಕ್ಟ್ಸು ಅಷ್ಟೇ ನಾವು ಎಷ್ಟು ಪ್ರಾಡಕ್ಟ್ಸ್ ಒಂದಷ್ಟು ಪ್ರಾಡಕ್ಟ್ಸ್ನ ಡಂಪ್ ಮಾಡಿ ಸಹ ಯೂಸ್ ಮಾಡ್ತೀನಿ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋದು ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಸೊ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನಾನು ಆ ಪ್ರಾಡಕ್ಟ್ ಲಿಂಕ್ನ ಸಹ ನಿಮಗೆ ಶೇರ್ ಮಾಡ್ತೀನಿ. ಸೊ ಕ್ವಿಕ್ಕಾಗಿ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ನೋಡ್ಕೊಬೇಡ, ಒಂದೊಂದಾಗಿ ಬನ್ನಿ. ಸೊ ಫಸ್ಟ್ ಕಮ್ಸ್ ಸಿಪ್ ಓಪನ್ ಮಾಡಬೇಕು. ಸೊ ಫಸ್ಟ್ ಏನಪ್ಪ ಅಂದರೆ ನಾನು ಹಾಸ್ಪಿಟ್ಲಿಗೆ, ಸೊ ಮೇಜರಾಗಿ ಪಾಪು ಆದಮೇಲೆ ನಾವು ಜಾಸ್ತಿ ವಿಸಿಟ್ ಮಾಡೋದೇ ಹಾಸ್ಪಿಟ್ಲಿಗಲ್ವಾ. ಸೊ ಹಂಗಾಗಿ ನಾನು ಹಾಸ್ಪಿಟಲ್ ಫೈಲ್ನ ಮಿಸ್ ಮಾಡಿದೆ. ನಾನು ಹಾಸ್ಪಿಟಲ್ ಫೈಲ್ನ ಕ್ಯಾರಿ ಮಾಡ್ತೀನಿ. ಆಲ್ಮೋಸ್ಟ್ ಇದರಲ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿದು ಏನೇನು ಇದಿದೆ ಸ್ಕ್ಯಾನ್ಸ್ ಬರುತ್ತಲ್ಲ, ಫಸ್ಟ್ ಸ್ಕ್ಯಾನಿಂದ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದ್ದು ಎಲ್ಲ ಫೈಲ್ಸು, ಎಲ್ಲ ಡಾಕ್ಯುಮೆಂಟ್ಸ್ ಏನಂತೀವಿ, ಎಲ್ಲ ಎಕ್ಸ್ರೇ ಸ್ಕ್ಯಾನಿಂಗ್ಸ್ದು ಎಲ್ಲದರದ್ದು ಇದರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತೇಳಿ ಹಂಗೆ ಇಟ್ಟಿದ್ದೀನಿ. ಸೊ ಇದು ಈವನ್ ಡಿಸ್ಚಾರ್ಜ್ ಸಮ್ಮರಿ ಎಲ್ಲದೂ ಇದರಲ್ಲೇ ಇದೆ. ಹಂಗಾಗಿ ಇನ್ ಕೇಸ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ ಏನಾದರೂ ಕೇಳ್ತಾರೆ ಅಂತ ಅನ್ನೋದಕ್ಕೋಸ್ಕರ ನಾನು ಹಂಗೇ ಕ್ಯಾರಿ ಮಾಡ್ತೀನಿ. ಸೊ ಹಂಗಾಗಿ ಹಾಸ್ಪಿಟಲ್ ಫೈಲ್ ನೆಸೆಸರಿ ಎವ್ರಿ ಟೈಮ್ ನಾನು ಬ್ಯಾಗಲ್ಲೇ ಇಟ್ಟಿರ್ತೀನಿ ಅದನ್ನು. ಇನ್ ಕೇಸ್ ಬೇರೆ ಕಡೆ ಎಲ್ಲಾದರೂ ಹೋಗಬೇಕಾದ್ರೆ ಹಾಸ್ಪಿಟಲ್ ಫೈಲ್ನ ತೆಗೆದಿಟ್ಟು ಬೇರೆದನ್ನ ಏನಾದರೂ ನೆಸೆಸಿಟಿ ಏನಿದೆ ಅದನ್ನು ಡಂಪ್ ಮಾಡ್ಬಿಟ್ಟು ತೊಗೊಂಡೋಗ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನ್ಯೂ ಮಾಮ್ ಅಂತ ಬಂದಮೇಲೆ ನಾನು ಡೈಪರ್ಸ್, 2 ಡೈಪರ್ಸ್ ನಾನು ಬ್ಯಾಗಲ್ಲಿ ಎನಿ ಟೈಮ್ ಇಟ್ಟಿರ್ತೀನಿ. ಬಿಕಾಸ್ ಔಟ್ಸೈಡ್ ಹೋದಾಗ ಪಾಪು ಏನಾದರೂ ಎಮರ್ಜೆನ್ಸಿ ಸುಸು ಮಾಡ್ಕೊಂತು ಇಲ್ಲ 2-1 ಎಲ್ಲ ಮಾಡ್ಕೊಂತು ಅಂತಂದರೆ ಸೊ ಅವಾಗ ಎಮರ್ಜೆನ್ಸಿಗೆ ಏನು ಮಾಡೋಕ್ಕಾಗಿದ್ರೆ ಡೈಪರ್ ನೆಸೆಸರಿ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಡೈಪರ್ಸ್ನ ಎವ್ರಿ ಟೈಮ್ ನಾನು ಎಲ್ಲೇ ಹೋಗಲಿ ಪಾಪುನ ಕರ್ಕೊಂಡು ಎಲ್ಲೇ ಹೋದ್ರೂ ನಾನು ಡೈಪರ್ಸ್ನ ಬ್ಯಾಗಲ್ಲಿ ಇಟ್ಕೊಂಡೇ ಇರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಈಗ ಡೈಪರ್ನ ತೊಗೊತೀವಿ, ಬಟ್ ಡೈಪರ್ನ ತೆಗೆದು ಹಂಗೆ ಚೇಂಜ್ ಮಾಡೋಕ್ಕೆ ಹಂಗೆ ಆಗೋದಲ್ಲ. ಸೊ ಎವ್ರಿ ಟೈಮ್ ನಾನು ಹೇಳಿದಾಗೆ ವೆಟ್ ವೈಪ್ಸಲ್ಲಿ ನಾನು ಕ್ಲೀನ್ ಮಾಡ್ಕೊಂಡೆ ಹಾಕೋದು ಅಂತೇಳಿ. ಸೊ ಹಂಗಾಗಿ ಒಂದು ಹಳೆಯದನ್ನ ಖಾಲಿ ಆಗಿದೆ ಇದು ಆಲ್ಮೋಸ್ಟು. ಇದರಲ್ಲಿ ಒಂದು 3 to 5 ವೆಟ್ ವೈಪ್ಸ್ನ ಡಂಪ್ ಮಾಡಿ ಇದರಲ್ಲಿನೇ ಇಟ್ಕೊಂಡು ಸ್ಟೋರ್ ಮಾಡಿ ಹೊಸದ್ರಲ್ಲಿ ಮನೇಲಿ ಇಟ್ಟಿದ್ದೀನಿ. ಹಳೆಯದನ್ನ ಇದರಲ್ಲಿ ಇಟ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಪಾಪು ಔಟ್ಸೈಡ್ ಹೋದಾಗ ಏನಾದರೂ ಮಾಡ್ತಾನೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಎಮರ್ಜೆನ್ಸಿಗೆ ಅಂತೇಳಿ. ಸೊ ಆಲ್ಮೋಸ್ಟ್ ನಾನು ಅವಳಿಗೆ ಇದುವರೆಗೂ ಬೇರೆ ಕಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇನ್ನೂ. ಸೊ ಮುಂದಕ್ಕೆ ಹೋದ್ರೂ ಇದನ್ನೇ ಕ್ಯಾರಿ ಮಾಡ್ತೀನಿ, ಬಿಕಾಸ್ ಮೇನ್ ನೆಸೆಸರಿ ಏನೇನಿದೆ ಅದನ್ನೇ ಕ್ಯಾರಿ ಮಾಡ್ತೀನಿ. ಸೊ ಹಂಗಾಗಿ ಅದನ್ನು ಕ್ಯಾರಿ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಡ್ರೈ ಶೀಟು, ಇನ್ ಕೇಸ್ ನಾನು ಅಲ್ಲಿ ಹೋದಾಗ ಚೇಂಜ್ ಮಾಡಬೇಕು. ಇದು ಯಾವ ಥರ ಡ್ರೈ ಶೀಟ್ ಅಂದರೆ ಇಲ್ಮೇಲೆ ನಾನು ಲಾಸ್ಟ್ ಟೈಮ್ ನಿಮಗೆ ಹಾಸ್ಪಿಟಲಲ್ಲಿ ನೀನು ನ್ಯೂ ಮಾಮ್ ಎಸೆನ್ಷಿಯಲ್ಸ್, ನ್ಯೂ ಬೇಬಿ ಎಸೆನ್ಷಿಯಲ್ಸ್ ಮಾಡಿದಾಗ ತೋರಿಸಿದ್ನಲ್ಲ, ಆ ಥರದ್ರಲ್ಲಿ ಇದು ಒಂದು ಆ ಥರ ಡ್ರೈ ಶೀಟು. ಸೊ ಇದು ನೀಟಾಗಿ ಇಲ್ಲಿ ಬಂದು ಒಂದು ಕ್ಲಾತ್ ಮಟೀರಿಯಲ್ ಟೈಪಲ್ಲಿದೆ, ಇದು ಬಂದು ಕವರ್ ಮಟೀರಿಯಲ್ ಇದೆ. ಸೊ ಇನ್ ಕೇಸ್ ನಾನು ಅದು ಡೈಪರ್ ಚೇಂಜ್ ಮಾಡೋ ಟೈಮಲ್ಲಿ ಏನಾದರೂ ಗಲೀಜು ಮಾಡ್ಕೊಂಡಾಗ ಆಗಿರ್ಬೋದು, ಇಲ್ಲ ಏನೋ ಒಂದು ಡ್ರೆಸ್ ಚೇಂಜ್ ಮಾಡಬೇಕಾದಾಗ ಎಮರ್ಜೆನ್ಸಿಯಾಗಿ ಔಟ್ಸೈಡ್ ಹೋದಾಗ ಆಗ ಇದನ್ನು ನೀಟಾಗಿ ಈ ಥರ ಹಾಸ್ಬಿಟ್ಟು ಪಾಪನ ಮಲಗಿಸ್ಬಿಟ್ಟು ಅವಳಿಗೆ ನೀಟಾಗಿ ಡ್ರೆಸ್ ಚೇಂಜ್ ಮಾಡಿದ್ರೆ
ಅವಳು ಕಂಫರ್ಟಬಲ್ ಆಗಿರ್ತಾಳೆ, ಬೇರೆ ಹಿಂಸೆ ಅಂತ ಅನ್ಸಲ್ಲ. ಹಾಗಾಗಿ ಇದನ್ನು ಕ್ಯಾರಿ ಮಾಡ್ತೀನಿ. ಸೊ ಅದಾದಮೇಲೆ ಹ್ಯಾಂಡ್ ಸ್ಯಾನಿಟೈಸರ್. ಸೊ ಇದು ಬ್ಯಾಗಲ್ಲಿ ಇದ್ರೆ ನೆಸೆಸಿಟಿ ಇರುತ್ತೆ. ಇನ್ ಕೇಸ್ ಏನಾದರೂ ಹೋಗಿ ಪರ್ಚೇಸ್ ಮಾಡ್ಕೊಬರ್ತೀನಿ, ಅದು ಇದು ಮುಟ್ಟಿರ್ತೀವಿ, ಪಾಪುನ ಹಂಗೆ ಡೈರೆಕ್ಟಾಗಿ ಮುಟ್ಟೋಕ್ಕಾಗಲ್ಲ, ಫೀಡ್ ಮಾಡಿಸೋದ್ರಿಂದ ಆಗಿರ್ಬೋದು. ಸೊ ಇನ್ಫೆಕ್ಷನ್ಸ್ ಅದು ಇದು ಬರ್ತಾ ಇರುತ್ತಲ್ಲ, ಸೊ ಹಂಗಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಇದ್ದರೆ ಒಂದು ಬೆಸ್ಟ್ ಅಂದ್ಬಿಟ್ಟು. ಸೊ ಇದು ನಾನು ಪ್ರೆಗ್ನೆನ್ಸಿಯಲ್ಲಿ ಕ್ಯಾರಿ ಮಾಡಿದ್ದು ಹಾಸ್ಪಿಟ್ಲಿಗೆ. ಸೊ ಹಂಗಾಗಿ ಇದೇ ಬ್ಯಾಗಲ್ಲಿ ಹಂಗೆ ಕ್ಯಾರಿ ಮಾಡಿದ್ದೆ ನಾನು. ಅಂದರೆ ಮೇನ್ ಥಿಂಗ್ಸ್ ಏನು ಬೇಕು ಅಂತೆಲ್ಲ ಕ್ಯಾರಿ ಮಾಡಿದೆ. ಸೊ ಇದನ್ನು ಹಂಗೆ ಇದರಲ್ಲಿ ಅದೇ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ತೀನಿ. ಸೊ ಅದಾದಮೇಲೆ ನನಗೂ ಸ್ವಲ್ಪ ಪಾಪುದಲ್ಲೇ ಬಿಟ್ಟು ನನಗೂ ಸ್ವಲ್ಪ ಏನೇನು ಬೇಕು ಅಂತ ನಂದಿರುತ್ತಲ್ಲ. ಸೊ ಅದಾದಮೇಲೆ ಇದು ಬಂದು ನಾನು ಜುಡಿಯೋಲ್ಲಿ ತೊಗೊಂಡಿದ್ದು ಸನ್ಸ್ಕ್ರೀನ್ ವೈಪ್ಸ್ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಿಜವಾಗ್ಲೂ ಇನ್ ಕೇಸ್ ಬಿಸಿಲೆಲ್ಲ ಚೆನ್ನಾಗಿ ಸ್ವಲ್ಪ ಓಡಾಡ್ಬಿಟ್ಟಿರ್ತೀವಿ, ಹಂಗಾಗಿ ಸ್ವಲ್ಪ ಫೇಸೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಅಂತೇಳಿ ಆ ಟೈಮಲ್ಲಿ ಇದನ್ನ ಒಂದು ವೈಪ್ ತೊಗೊಂಡು ನೀವು ನೀಟಾಗಿ ಮುಖ ಎಲ್ಲ ಹೋಗ್ಬಿಟ್ರೆ ನಿಮ್ಮ ಇನ್ನು ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ. ಅದಲ್ಲದೆ ಇದರಲ್ಲೂ ಸ್ವಲ್ಪ ವೆಟ್ನೆಸ್ ಏನಿರುತ್ತೆ ಅದೆಲ್ಲ ಸನ್ಸ್ಕ್ರೀನ್ ಆಗಿ ಇದಾಗುತ್ತೆ. ಜಸ್ಟ್ 50 ರೂಪೀಸ್ ಏನೋ ಪೇ ಮಾಡಿದ್ದು ನಾವು ಇದಕ್ಕೆ. ಸಿಕ್ಕಾಪಟ್ಟೆ ಅಮೇಜಿಂಗ್ ವರ್ಕ್ ಆಗುತ್ತೆ. ನೀವೇನಾದರೂ ಇನ್ ಕೇಸ್ ಜುಡಿಯೋಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಈ ಪ್ರಾಡಕ್ಟ್ನ ಮಿಸ್ ಮಾಡಿ ಪರ್ಚೇಸ್ ಮಾಡಿ. ಅಮೇಜಿಂಗ್ ವರ್ಕ್ ಆಗುತ್ತೆ ಇದಂತೂ ಗೈಸ್. ಬಿಕಾಸ್ ನಾನು ಹೋದಾಗ ಆಲ್ಮೋಸ್ಟ್ 3 ಏನೋ ತಂದಿದ್ದೆ. ಮನುಗೂ ಒಂದು ಕೊಟ್ಟಿದ್ದೆ, ಎಕ್ಸ್ಕ್ಯೂಸ್ ಮೀ, ಸಾರಿ, ಮನುಗೊಂದು, ನಾನೊಂದು, ಹರ್ಷಿದಾಗ ಒಂದೆಲ್ಲ ಯೂಸ್ ಮಾಡಿಕೊಟ್ಟಿದ್ದೆ. ಸೊ ನಾನು ಇಟ್ಕೊಂಡಿದ್ದೀನಿ, ಇನ್ನೂ ಇದೆ, ತುಂಬ ಚೆನ್ನಾಗಿ ವರ್ಕ್ ಆದಮೇಲೆ ಡೈಪರ್ ಸುಮ್ಮನೆ ಬಿಚ್ಚಿ ಆಗ್ತಿರಲ್ಲ, ಹಂಗಾಗಿ ಡೈಪರ್ ರ್ಯಾಶ್ ಕ್ರೀಮ್ ಸಹ ತೊಗೊತೀನಿ. ಇನ್ ಕೇಸ್ ಪಾಪುಗೆ ಚೇಂಜ್ ಮಾಡಿದಾಗೆಲ್ಲ ಡೈಪರ್ ರ್ಯಾಶಸ್ ಆಗುತ್ತಲ್ಲ, ಹಂಗಾಗಿ ಅಂಥೇಳಿ ಡೈಪರ್ ರ್ಯಾಶ್ ಕ್ರೀಮ್ ಸಹ ನಾನು ಕ್ಯಾರಿ ಮಾಡ್ತೀನಿ. ಒಂದು ಹೊಸದು ಮನೇಲಿ ಇರ್ತದೆ, ಇದು ಅದು ಹೇಳಿದಾಗೆ ಹಳೆಯದನ್ನು ಸ್ವಲ್ಪ ಖಾಲಿ ಆಗುತ್ತೆ, ಇನ್ನೂ ಒಂದಷ್ಟಿದೆ ಅನ್ನೋ ಟೈಮಲ್ಲಿ ನಾನು ಬ್ಯಾಗ್ ಹಾಕ್ಕೊಬಿಡ್ತೀನಿ. ಅದು ಎಮರ್ಜೆನ್ಸಿಗೆ ಎಲ್ಲಿಗಾದ್ರೂ ಹೋದಾಗ ಅದು ಯೂಸ್ ಆಗುತ್ತೆ ಅಂತೇಳಿ ಬ್ಯಾಗ್ ಹಾಕ್ಕೊತೀನಿ ಪುಟಾಣಿದು. ಸೊ ಅದಾದಮೇಲೆ ಮಸ್ಟ್ ಆ್ಯಂಡ್ ಶುಡ್ ಎಸೆನ್ಷಿಯಲ್ ಒಂದು ನ್ಯಾಪ್ಕಿನು. ಪಾಪು ಏನೇ ಆಗಿರ್ಬೋದು, ಪಾಪುಗೆ ಫೀಡ್ ಮಾಡಿದಾಗ ಆಗಿರ್ಬೋದು, ಇಲ್ಲ ಅಂದರೆ ಅವ್ರು ಅಕಸ್ಮಾತು ವರ್ಕ್ ಮಾಡಿದಾಗ ಏನಾದರೂ ಒಂದು ಸ್ವಲ್ಪ ಕಕ್ಕದಾಗಿರ್ಬೋದು, ಆ ಥರ ಎಲ್ಲ ಏನಾದರೂ ಮಾಡಿದಾಗ ಈ ಥರ ಒಂದು ಕ್ಲಾತ್ಸು ನೆಸೆಸಿಟಿ ಇರುತ್ತೆ. ಇಲ್ಲ ಅವ್ರಿಗೆ ಆಗಿದ್ದಿರ್ಬೋದು, ನಮಗೆ ಬೇಕಾಗುತ್ತೆ ಏನೋ ಒಂದು ಟೈಮಲ್ಲಿ, ಹಂಗಾಗಿ ಸೊ ಈ ಥರ ಒಂದು ನ್ಯಾಪ್ಕಿನ್ಸ್ನ ಎವ್ರಿ ಟೈಮ್ ನಾನು ಕ್ಯಾರಿ ಮಾಡ್ತೀನಿ ಔಟ್ಸೈಡ್ ಹೋದಾಗ. ಸೊ ಅದಾದಮೇಲೆ ಇದು ಆಫೀಸ್ ID ಕಾರ್ಡು ಇಲ್ಲೇ ಇದೆ. ಸೊ ಅದು ಲಾಸ್ಟ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ಹಂಗೆ ಹಾಕ್ಕೊಂಡಿದ್ದೆ, ಯಾಕಂದರೆ ನಮ್ಮದು ಅದು ಇನ್ಶೂರೆನ್ಸ್ ಅಪ್ಲೈ ಮಾಡಬೇಕು, ಇನ್ಶೂರೆನ್ಸ್ ಅದು ಅಪ್ರೂವ್ ಆಗಬೇಕಂದ್ರೆ ತೋರಿಸ್ಬೇಕು ಅಂತ ಯಾರೋ ಹೇಳಿದರು, ಹಂಗಾಗಿ ಅದನ್ನ ಇಟ್ಕೊಂಡಿದ್ದೆ. ಅದಾದಮೇಲೆ ಈ ಒಂದು ಸ್ಮಾಲ್ ಕ್ಲಚರ್. ಸೊ ಇದು ಒಂಥರ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಈ ಒಂದು ಪರ್ಸ್ ಏನಂತ ಅಂತೀವಿ ಅದು. ಸೊ ಇದು ಆ್ಯಕ್ಚುಲಿ ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ. ಸೊ ಮನು ಫೋಟೋ, ಮಮ್ಮಿ, ಆಮೇಲೆ ಹರ್ಷಿತಾ ಫೋಟೋ ಇದರಲ್ಲಿ ನೋಡಿ. ಹರ್ಷಿತಾ ಮಮ್ಮಿ, ಹರ್ಷಿತಾ ಎಷ್ಟು ಪುಟ್ಟದಾಗಿದ್ದಾಳೆ. ಸೊ ಆಮೇಲೆ ಮನು ಫೋಟೋ ಇದು. ಸೊ ಮನೂ ಅಷ್ಟೇ ಎಷ್ಟು ಅಂದರೆ ಸ್ಮಾಲ್ ಏಜ್ ಫೋಟೋ. ಸೊ ಅದರಲ್ಲಿ ಒಂದಷ್ಟು ಫೋಟೋ ಇಟ್ಕೊಂಡಿದ್ದೀನಿ ಮೆಮೊರೀಸ್ಗಾಗಿ. ಆಮೇಲೆ ಇಲ್ಲೆಲ್ಲ ನಿಮಗೆ ಸಪ್ರೇಟ್ ಈ ಥರ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿದ್ದಾರೆ. ಕಾರ್ಡ್ಸ್ ಆಗಿರ್ಬೋದು, ನಂದು ಪಾನ್ ಕಾರ್ಡು, ಕ್ರೆಡಿಟ್ ಕಾರ್ಡು, ATM ಕಾರ್ಡ್ ಏನೇ ಇದ್ರು ಇಲ್ಲಿ ನೀಟಾಗಿ ಇದು ನಮ್ಮ ತಾತ, ಅಮ್ಮ, ಅವರಪ್ಪ. ಸೊ ಇದೆಲ್ಲ ನೀಟಾಗಿ ಹಂಗೆ ಸೆಗ್ರಿಗೇಟ್ ಮಾಡಿ ಇಲ್ಲಿ ಇಟ್ಕೋಬೋದು ಅಂತೇಳಿ ಸಪ್ರೇಟಾಗಿ ಇಟ್ಕೋಬೋದು. ಸೊ ಇಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ. ಈ ಜಿಪ್ಪಲ್ಲಿ ಚೇಂಜಸ್ ಅದು ಇದು, ಇಲ್ಲಿ ಕ್ಯಾಶ್ ಇಟ್ಕೋಬೋದು. ಇವಾಗ ಸದ್ಯಕ್ಕೆ ಪರ್ಸಲ್ಲಿ ಕ್ಯಾಶ್ ಏನೂ ಇಲ್ಲ ಗಾಯ್ಸ್, ಯಾಕಂದರೆ ಪಾಪರ್ ಆಗಿಬಿಟ್ಟಿದ್ದೀನಿ ಇನ್ನು. ಯಾಕಂದರೆ ಆಲ್ಮೋಸ್ಟ್ ಕ್ಯಾಶ್ ಕ್ಯಾರಿ ಮಾಡಲ್ಲ ನಾನು. ಫೋನ್ಪೇಲಿ ಯಾವೇನಾದರೂ ಬೇಕಂದ್ರೆ ಫೋನ್ಪೇಲಿ ಇರುತ್ತೆ. ಸೊ ಹಂಗಾಗಿ ಏನೂ ಕ್ಯಾಶ್ ಇಟ್ಕೊಳಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ದೆನ್ ಕಮ್ಸ್ ಮೈ ಟ್ರೈಪಾಡ್. ಸೊ ಇನ್ ಕೇಸ್ ಹೋಗ್ತಾ ಇದೆ ಅಂದರೆ ಬೇಕಾಗುತ್ತೆ ಟ್ರೈಪಾಡು. ಇದನ್ನ ಬ್ಯಾಗಲ್ಲಿ ಹಾಕಿರ್ತೀನಿ. ವಿಡಿಯೋಸ್ ಏನಾದರೂ ಮಾಡಬೇಕಾದಾಗ ಇದರಲ್ಲಿ ಒಂದು ಲೈಟ್ ಇತ್ತು, ಹೊಡೆದಾಕ್ಬಿಟ್ಟಿದ್ದೀನಿ, ಇನ್ನೂ ಬಿಡಲ್ಲ, ಕಿತಾಪತಿ ಮಾಡ್ತಾಯಿರ್ತೀನಿ. ಸೊ ಇದು ವ್ಲಾಗಿಂಗ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಪಾಪುನ ಕ್ಯಾರಿ ಮಾಡ್ತಾ ಇದ್ದಾಗಾದರೂ ಇದನ್ನು ನಾನು ಇಟ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಎಲ್ಲಾದರೂ ಹೋದಾಗ ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು, ಅವಾಗೆಲ್ಲ ನೆಸೆಸಿಟಿ ಇರುತ್ತೆ ಅಂತ ಈ ಟ್ರೈಪಾಡ್ನ ಕ್ಯಾರಿ ಮಾಡ್ತೀನಿ. ಸೊ ಎಸ್, ಆಮೇಲೆ ಬಂದರೆ ಸೊ ಒಂದು ಲಿಪ್ ಕೇರ್, ಇದು .N.K ಅವ್ರದ್ದು. ಸಖತ್ತಾಗಿದೆ ಇದು, ಪಿಂಕ್ ಮ್ಯಾಜಿಕ್, ಸೂಪರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಲಿಪ್ಸ್ಟಿಕ್ ಸಹ ನೀವು ಲಿಪ್ಸ್ಟಿಕ್ ಹಚ್ಚಷ್ಟೇ ಬೇಡ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಸೇಮ್ ಶೇಡ್ ಅನ್ಸುತ್ತೆ, ಅಲ್ಲ ಡಿಫ್ರೆಂಟ್ ಶೇಡ್, ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಒಂದು ಪ್ರಾಡಕ್ಟ್ ನಾನು ಕ್ಯಾರಿ ಮಾಡೋದು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಇದು ಪುಟಾಣಿಗೆ ಏನಂತ ಗೆಸ್ ಮಾಡಿ. ನಂಗೆ ಗೊತ್ತು, ನೀವೆಲ್ಲ ವಾಟರ್ ಬಾಟ್ಲ್ ಅಂದ್ಕೊಂಡಿರ್ತೀರಲ್ಲ. ಸೊ ಎಸ್, ವಾಟರ್ ಬಾಟ್ಲು ಕ್ಯಾರಿ ಮಾಡ್ತೀನಿ, ಬಟ್ ವಾಟರ್ ಬಾಟ್ಲು ನಾರ್ಮಲ್ ಹಂಗೆ ಕ್ಯಾರಿ ಮಾಡ್ತೀನಿ. ಇದು ಬಂದು ಟಂಟಡ, ಇದು ಆ್ಯಕ್ಚುಲಿ ಅಂಬ್ರಲಾ ಛತ್ರಿ. ಸೊ ಗೈಸ್ ಇದು ಬಂದು
ನನಗೆ ಅಮ್ಮ ಕೊಟ್ಟಿದ್ದು ಯಾವ ಥರ ಇದು ಅಂದರೆ, ಸೊ ನೋಡಿ ಇದು ಪಿಂಕ್. ನಮಗೆ ಫಸ್ಟ್ ಆ್ಯಕ್ಚುಲಿ ಅಮ್ಮ ಯೆಲ್ಲೋ ಕಲರ್ ಕೊಟ್ಟಿದ್ರು. ನನಗೆ ಗರ್ಲ್ ಪಾಪು ಆದಮೇಲೆ ನಾನು ಪಿಂಕ್ ತೊಗೊಂಡೆ. ನಾನು ನನ್ನ ಮಗಳು ಓಡಾಡ್ತೀವಿ ಇದರಲ್ಲಿ ಇಟ್ಕೊಂಡು ಕೊಡಮ್ಮ ಅಂತ ಹೇಳ್ಬಿಟ್ಟು ಪಿಂಕ್ ಇಸ್ಕೊಂಡೆ. ಸೊ ಇಟ್ಸ್ ಪ್ರಿಟಿ ಅಂಬ್ರಲ್ಲ. ಸೊ ಈ ಥರ ಛತ್ರಿ ಇಟ್ಕೊಂಡು ಮಳೆ ಬಂದರೆ ಆಗಿರ್ಬೋದು, ಮಳೆ ಬಂದಾಗ ಆ್ಯಕ್ಚುಲಿ ಆಲ್ಮೋಸ್ಟ್ ಹೋದಾಗೆಲ್ಲ ಕಾರಲ್ಲಿ ಹೋಗ್ತೀವಿ. ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋದಾಗ ಬೇಕಾಗುತ್ತೆ ಅಂತೇಳಿ ಈ ಥರ ಸೊಡಿ ಎಷ್ಟು ಪ್ರಿಟಿ ಆಗಿದೆಯಲ್ಲ ಈ ಅಂಬ್ರಲ್ಲ, ಪಿಂಕ್. ಆಮೇಲೆ ಎತ್ತಿಕೊತೀನಿ. ಸೊ ಎಂಬ್ರಲ್ಲ ನಂಗೆ ಬೇಕಮ್ಮ ಅಂತೇಳಿ ನಾನು ಇಸ್ಕೊಂಡಿದ್ದು. ಸೊ ಹಂಗಾಗಿ ಇದಿಷ್ಟು ನಾನು ಕ್ಯಾರಿ ಮಾಡ್ತೀನಿ. ಸೊ ಇದಿಷ್ಟಲ್ದೇ ಇನ್ ಕೇಸ್ ಅವಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿಗೆ ಅಂತಂದವಾಗ ಒಂದು ಪೇರ್ ಆಫ್ ಎಕ್ಸ್ಟ್ರಾ ಕ್ಲಾತ್ಸ್ನ ನಾನು ಕ್ಯಾರಿ ಮಾಡಿರ್ತೀನಿ. ಬಿಕಾಸ್ ಆ ಬಟ್ಟೆಯಲ್ಲಿ ಅವಳಿಗೆ ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದವಾಗ ಒಂದು ಪೇರ್ ಆಫ್ ಬಟನ್ ತೊಗೊಂಡಿರ್ತೀನಿ. ಅದಲ್ಲದೆ ನಾನು ಎವ್ರಿ ಟೈಮ್ ಹಾಟ್ ವಾಟರ್ನೇ ಕುಡಿಯೋದ್ರಿಂದ ಒಂದು ಬಾಟ್ಲಲ್ಲಿ ಫ್ಲಾಸ್ಕ್ ಟೈಪ್ ಸ್ಮಾಲ್ ಬಾಟ್ಲಲ್ಲಿ, ಸೊ ತೋರಿಸ್ಬಿಡ್ತೀನಿ. ಸೊ ಈ ಥರ ಸ್ಮಾಲ್ ಬಾಟ್ಲಲ್ಲಿ ಇದು ಆಲ್ಮೋಸ್ಟ್ ಇರುತ್ತೆ, ಸ್ವಲ್ಪ ಹೊತ್ತು ಇರುತ್ತೆ ಬಿಸಿನೀರು. ನಂದು ಇನ್ನೊಂದು ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಸೊ ಆ ಒಂದು ವಾಟರ್ ಬಾಟಲ್ ಬಂದು ಅದು ಅಪ್ ಟು 12 hours ಇರುತ್ತೆ, ಹಾಟ್ ಬಿಸಿ ಆಗಿ ಹಂಗೆ ಇರುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 3 to 4 hours ಇರುತ್ತೆ ಅಂತ ಸಾಕು ನನಗೆ. ಹಿಂಗೆ ಬರ್ತೀನಲ್ವ, ಹಂಗಾಗಿ ಇದನ್ನೇ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಅದನ್ನು ನಾವು ಔಟ್ಸೈಡ್ ಕ್ಯಾರಿ ಮಾಡೋಕ್ಕಾಗಲ್ಲ, ಜಸ್ಟ್ ಟಮ್ಲರ್ ಥರ ಅದು ಬರೋದು, ನಾವು ಬಿಸಿ ಮಾಡ್ಕೊಂಡು ಹಂಗೇ ಸಿಪ್ ಮಾಡ್ಬೋದು. ಹಂಗಾಗಿ ಇದನ್ನು ಕ್ಯಾರಿ ಮಾಡ್ತೀನಿ. ಸೊ ಐ ಹೋಪ್ ಎಲ್ಲ ಕವರ್ ಮಾಡಿದ್ದೀನಿ ನಾನು ಏನು ಕ್ಯಾರಿ ಮಾಡ್ತೀನಿ ಅಂತ. ಇನ್ ಕೇಸ್ ಏನಾದರೂ ಬಿಟ್ಟಿದ್ರೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಆಲ್ಮೋಸ್ಟ್ ನನ್ನ ಬ್ಯಾಗ್ ಎಲ್ಲ ಖಾಲಿಯಾಗಿದೆ. ಈ ಬ್ಯಾಗ್ ಬಗ್ಗೆ ಹೇಳಬೇಕಂದ್ರೆ ಔಟ್ಸೈಡ್ ಫುಲ್ಲು ನನಗೆ ರಫ್ ಮೆಟೀರಿಯಲ್ ಬಂದಿದೆ. ಸೊ ಇದನ್ನು ಆಲ್ಮೋಸ್ಟ್ ನಾನು ಯಾವಾಗ ತೊಗೊಂಡಿದ್ದೆ ಅಂದರೆ ನನ್ನ 5th month ಪ್ರೆಗ್ನೆನ್ಸಿ ಟೈಮಲ್ಲಿ ಅನಿಸುತ್ತೆ. ಸೊ ಅವಾಗ ಹಾಸ್ಪಿಟ್ಲಿಗೆ ಫೈಲ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು. ಇನ್ ಕೇಸ್ ಮುಂದಕ್ಕೆ ಪಾಪು ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗೂ ಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ ಐ ಆಮ್ ನಾಟ್ ಅ ಬ್ಯಾಗ್ ಲವರ್. ಸೊ ನನಗೆ ಅಷ್ಟಿಷ್ಟು ಕೊಟ್ಟು ಬ್ಯಾಗ್ ತೊಗೊಳಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ, ನಾನು ಜಾಸ್ತಿ ಕೊಟ್ಟು ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ. ಸೊ ಗೋಲ್ಡ್ ಅದೊಂಥರ ಸುಮ್ಮನೆ ಆಗ್ಬೋದು, ಸುಮ್ಮನೆ ಇವಕ್ಕೆಲ್ಲ ಇಷ್ಟಿಷ್ಟು ಕೊಟ್ಬಿಟ್ಟು ಯಾಕೆ ಅಂತ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇದರಲ್ಲಿ ಬಂದು ಈ ಥರ ಜಿಪ್ ಬಂದಿದೆ. ಇಲ್ಲಿ ಒಳಗಡೆ ಒಂದು ನಾರ್ಮಲಾಗಿ, ಸೊ ಇಲ್ಲಿ ಒಂದು ಈ ಥರ ಜಿಪ್ ಒಳಗಡೆ ಈ ಥರ ಒಂದು ಜಿಪ್ ಬಂದಿದೆ. ನೀವು ಇನ್ ಕೇಸ್ ಏನಾದರೂ ಸೇಫ್ಟಿ ಥಿಂಗ್ಸ್ ಏನಾದರೂ ಇದ್ದರೆ ಅಲ್ಲಿ ಇಟ್ಕೋಬೋದು. ಸೊ ಅದು ಬಿಟ್ಟರೆ ದಿಸ್ ಇಸ್ ವಾಟ್ ಈಸ್ ಆಲ್ ಅಬೌಟ್ ಮೈ ಬ್ಯಾಗ್, ವಾಟ್ಸ್ ಇನ್ ಮೈ ಬ್ಯಾಗ್. ಮಾಮಿಡಿಯೇಷನ್ಸ್ಗೆ ಆಲ್ಮೋಸ್ಟ್ ನಾನೆಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು. ಇಷ್ಟಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಪ್ಲೀಸ್ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎವ್ರಿವನ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸ್ಟೇ ಟ್ಯೂನ್ಡ್. ಟಾಟಾ. ಬಾಯ್.